ಗೈಸ್, ಹಾಯ್, ಹೆಲೋ, ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ. ಗೈಸ್, ವಿಡಿಯೋ ಮಾಡ್ತಾ ಇರೋದು ಕಾರಿಂದ. ಸೊ ಏನಪ್ಪ ಅಂದರೆ ನಾನು ಹೇಳಿದ್ನಲ್ಲ, ಪ್ಲಾನ್ ಇತ್ತು ಊರಿಗೆ ಹೋಗೋದಂಥದ್ದು. ಸೊ ಊರಿಗೆ ಹೋಗ್ಬಿಟ್ಟು ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ಸೊ ಹಂಗೆ ಹೋಗ್ತಾ ಇವತ್ತಿನ ವಿಡಿಯೋ ಮಾಡಿಬಿಡೋಣ, ಯಾಕಂದ್ರೆ ಹೋಗೋದು ಲೇಟ್ ಆಗುತ್ತೆ. ಸೊ ಮನೆಗೆ ಹೋಗಿ ವಿಡಿಯೋ ಮಾಡೋಂಥ ಪೇಷನ್ಸು ನನಗೆ ಇವತ್ತಿಲ್ಲ, ಯಾಕಂದರೆ ಆಲ್ರೆಡಿ ನಾನು ಟಯರ್ಡ್ ಆಗಿದ್ದೀನಿ. ಗೈಸ್, ಇವಾಗ ಅಟ್ ಪ್ರೆಸೆಂಟ್ ಎಲ್ಲಿದ್ದೀನಪ್ಪ ಅಂದರೆ ಇರಿ ಗೈಸ್, ಹೇಳ್ತೀನಿ. ಇವಾಗ ಅಟ್ ಪ್ರೆಸೆಂಟ್ ಸೊಂಡೆಗೊಪ್ಪ ರೋಡಲ್ಲಿ ಹೋಗ್ತಾ ಇದ್ದೀನಿ, ಬಾಲ್ಸವಾಡಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಗೈಸ್, ಅಲ್ಲಿ ವಿಡಿಯೋ ಮಾಡೋಣ ಅಂದ್ಕೊಂಡೆ ಕಾರಲ್ಲಿ, ಬಟ್ ಬೇಡ, ಸುಮ್ಮನೆ ಡ್ರೈವಿಂಗಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ಮಾಡೋದು ಬೇಡ ಅಂತ ಮನೆಗೆ ಬಂದುಬಿಟ್ಟೆ. ಆಲ್ರೆಡಿ ಟೈಮ್ 10 ಗಂಟೆ ಆಗಿದೆ, ಬಟ್ ಟಯರ್ಡ್ ಆಗಿದ್ದೀನಿ. ಇವತ್ತಿನ ವೀಡಿಯೋನ ಮುಗಿಸೋಣ. ಬಟ್ ಇವತ್ತು ಒಂದು ನಾನು ಏನೋ ಕಂಟೆಂಟ್ ಮಾಡೋಣ ಅಂದ್ಕೊಂಡಿದ್ದೆ, ಒಂದು ಪ್ಲಾನ್ ಇದೆ, ಏನೋ ಒಂದು ಟಾಸ್ಕ್ ಇತ್ತು, ಬೇರೆ ಥರ ಥಿಂಕ್ ಮಾಡಿದೆ. ಸೊ ಹೊರಗಡೆ ಹೋಗಿದ್ರಿಂದ ಮಾಡೋಕ್ಕಾಗಲಿಲ್ಲ, ಸೊ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಏನಪ್ಪ ಅಂದರೆ, ಹಂಗೆ ನನ್ನ ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ. ಅಲ್ಲಿ ಫ್ರೆಂಡ್ ಮನೆಗೆ ಹೋದಾಗ ನಾವು ಹಂಗೆ ಫ್ಯಾಮಿಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಒಂದು ಟಾಪಿಕ್ ಬಂತು, ಲೈಫಲ್ಲಿ ಮದುವೆ ಆಗಬೇಕಾ ಆಗಬಾರ್ದಂತ. ಸೊ ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗಾಗಿ ಚೆನ್ನಾಗಿತ್ತು. ಸೊ ಅದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನಮ್ಮ ಮತ್ತು ನನ್ನ ಫ್ರೆಂಡ್ಸು ನನ್ನ ಮಧ್ಯದಲ್ಲಿ ಸ್ವಲ್ಪ ಹಂಗೆ ಮಾತುಗಳು ಬಂತು, ಇದು ಮದುವೆ ಆಗಬೇಕಾ ಲೈಫಲ್ಲಿ ಬೇಡವಾ ಅಂತ. ಸೊ ಅದಕ್ಕೆ ನಾನು ಹೇಳಿದೆ, ಲೈಫಲ್ಲಿ ಮದುವೆ ಆಗಬೇಕು ಅಂತ ಒಂದ್ಸಲ ಹೇಳಿದೆ. ನಾನು ಇನ್ನೂ ಮದುವೆ ಆಗಬೇಕಾ ಬೇಡವಾ ಅದರಲ್ಲಿ ವಿಡಿಯೋ ನೋಡ್ತಿರೋರು ನೆನಪಿರುತ್ತೆ. ಆ್ಯಂಡ್ ನನ್ನ ಆಫೀಸವರು, ನನ್ನ ಫ್ರೆಂಡ್ಸ್ಗೆಲ್ಲ ಇದು ನನ್ನ ಬಗ್ಗೆ ಗೊತ್ತಿರುತ್ತೆ, ಯಾಕಂದರೆ ನಾನು ಮದುವೆ ಆಗಬೇಕು ಅನ್ನೋ ವಿಷಯದಲ್ಲಿ ಇನ್ನೂ ಕನ್ಫ್ಯೂಷನಲ್ಲೇ ಇದ್ದೀನಿ, ಕ್ಲಾರಿಟಿನೇ ಇಲ್ಲ. ಆ್ಯಂಡ್ ಈ ವಿಷಯಕ್ಕೆ ಅಲ್ಲಿ ತಿರ್ಗಾ ನಮಗವರೆಗೆ ಮಾತುಗಳು ಬೆಳೆದಿದ್ದು. ನಾನು ಒಂದ್ಸಲ ಮದುವೆ ಆಗಬೇಕು ಅಂದ್ಕೊಂಡು ಒಂದ್ಸಲ ಮದುವೆ ಆಗಬಾರ್ದು ಬೇಡ ಅಂತ. ಯಾಕಂದರೆ ಅವ್ರದ್ದು, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಲ್ಲ, ಅವರು ಮುಂಚೆ ನಾವು ಹಿಂಗೆ ಮಾತಾಡ್ಬೇಕಾದ್ರೆಲ್ಲ ಥಿಂಕಿಂಗ್ ಮಾಡ್ಬೇಕಾದ್ರೆ ಅವ್ರು ಮಾತಾಡೋದು ಕರೆಕ್ಟ್ ಅಂತ ಅನಿಸಿತ್ತು ನನಗೆ ಅವಾಗ. ಅದೇ ವಿಷಯ ಇವತ್ತು ಮಾತಾಡಿದ್ದು. ಏನಪ್ಪ ಅಂದರೆ, ನನ್ನ ಫ್ರೆಂಡು ಹಿಂಗೆ ಮಾತಾಡ್ತಿದ್ವು, ಅವರು ಲೈಫಲ್ಲಿ ಮದುವೆ ಆಗಬಾರ್ದು ಅಂತ ಅವರು. ಆ್ಯಂಡ್ ನನ್ನ ಫ್ರೆಂಡು, ನಾನಿಬ್ಬರು ಹೋಗಿದ್ದೋ, ನಮ್ಮ 3 ಜನ ನಾವೆಲ್ಲ ಫ್ರೆಂಡ್ಸೇ, ಅವ್ರ ಮನೆಗೆ ಹೋಗಿದ್ದೋ. ನನ್ನ ಫ್ರೆಂಡ್ ಅವ್ರಿಗೆ ಹೇಳೋದಕ್ಕೋ, ಇವನು ಹೇಳೋದಕ್ಕೋ, ನಾನು ಮಧ್ಯದಲ್ಲಿ ಮಾತಾಡೋದಕ್ಕೂ ಒಳ್ಳೆ ಮಜಾ ಇತ್ತು ಮಾತ್ರ. ಏನಪ್ಪ ಅಂದರೆ, ಅವ್ರ ಲೈಫಲ್ಲಿ ಮದುವೆ ಆಗಬಾರ್ದು ಅಂತ ಅವ್ರು ಡಿಸಿಷನ್ ತೊಗೊಬಿಟ್ಟು ಇನ್ನೊಂದು ಲೈಫಲ್ಲಿ ಮದುವೆ ಆಗಬಾರ್ದು, ಯಾಕಂದರೆ ಮದುವೆನೇ ಅಲ್ಲ ಅಂತ ಅವರು. ಬಟ್ ನಾವು ಮದುವೆ ಆಗಬಾರ್ದು ಅಂತಲ್ಲ, ಮದುವೆ ಆಗಬೇಕು, ಅದು ಮನುಷ್ಯನ ಜೀವನಕ್ಕೆ ಎಲ್ಲರಿಗೂ ಬೇಕಾಗಿದೆ ಅಂತ ನಾವು. ಬಟ್ ಅವ್ರು ಹೇಳೋಂಥ ವ್ಯಾಲಿಟೀಸಸ್ ಹೆಂಗಿತ್ತು ಅಂದರೆ, ಮದುವೆ ಏನಕ್ಕೆ ಆಗಬೇಕು ಸುಮ್ಮನೆ, ಯಾಕಂದರೆ ಈಗಿನ ಜನ್ರೇಷನಲ್ಲಿ ಎಲ್ಲರೂ ಕೂಡ ಒಂಥರ ಹೆಂಗೆ ಅಂದರೆ, ನಾನು ವೀಡಿಯೋ ಎಡಿಟಿಂಗ್ ಮಾಡಿದ್ದೀನಿ, ಹಂಗೆ ಕಂಟೆಂಟ್ ಕೂಡ ಕ್ಲಿಯರ್ ಮುಗಿಸ್ಬಿಡ್ತೀನಿ. ಹೇಗೆ ಅಂದರೆ, ಈಗಿನ ಜನ್ರೇಷನಲ್ಲೆಲ್ಲ ಡೈವರ್ಸ್ ತೊಗೊತಾರೋರಾಗಿರ್ಬೋದು, ಎಲ್ಲರೂ ಕೂಡ ಎಜುಕೇಟೆಡ್ಸ್. ಯಾಕೆಲ್ಲ ಡೈವರ್ಸ್ ತೊಗೊತಿದ್ದಾರೆ ಹೇಳಿ, ಅವ್ರು ನೋಡೋಣ. ಏನು, ಅವ್ರ ಮಧ್ಯದಲ್ಲಿರೋ ಅಂಥ ಒಂದು ಈಗೋ. ಒಂದು ನಿಮಿಷ ಗೈಸ್, ಮುಗಿಸ್ಬಿಡ್ತೀನಿ, ಆಮೇಲೆ ಕಂಟೆಂಟ್ ಮುಗಿಸ್ತೀನಿ, ಆಮೇಲೆ ವೀಡಿಯೋ ಎಡಿಟಿಂಗ್ ಮಾಡ್ತೀನಿ. ಅವರೇ ಹೇಳಿದ್ದೇನೆಂದರೆ, ಈಗೇನು ಎಜುಕೇಟೆಡ್ಸೇ ಎಲ್ಲರೂ ಕೂಡ ಡೈವರ್ಸ್ ತೊಗೊತಾರೆ. ಮದುವೆ ಆಗಿ ಒಂದು 6 ಮಂತ್ಸ್ಗೆಲ್ಲ ಡೈವರ್ಸ್ ತೊಗೊತಾರೆ. ಯಾಕಂದರೆ ಈಗೋ, ಏನೋ ಒಂದು ಸ್ವಲ್ಪ ಎಜುಕೇಷನ್ ಮಾಡ್ಕೊಂಡಿರ್ತೀವಿ, ಓದಿರ್ತೀವಿ, ಒಂದು ಕೈಯಲ್ಲಿ ಒಂದು ಜಾಬ್ ಅಂತ ತೊಗೊಂಡಿರ್ತೀವಿ. ನಾಳೆ ದಿವಸ ಏನೇ ಒಂದು ಮಾತುಗಳು ಬಂದರೂ ಕೂಡ ಇಬ್ಬರ ಮಧ್ಯದಲ್ಲಿ ಕೂಡ ಅವಾಗ ಅವ್ರ ಮಂಡಿಗೆ ಅನ್ಸ್ಬಿಡುತ್ತೆ. ಏನಂದರೆ, ನಾನು ನನ್ನ ಲೈಫಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ, ನಾನು ಯಾರ ಕಾಲ ಮೇಲೆ ನಾನು ನಿಂತ್ಕೊಂಡಿಲ್ಲ, ನಿನ್ನಿಂದ ನಾನೇನಲ್ಲ, ನಾನು ಡೈವರ್ಸ್ ತೊಗೊಂಡ್ರು ನಾನು ಓನಾಗಿ, ನಾನು ಸಿಂಗಲ್ ಆಗಿ ನನ್ನ ಜೀವನ ನಾನು ಬದುಕಬಲ್ಲೆ ಅನ್ನೋದೊಂದು ಈಗೋ ಅವ್ರಿಗೆ. ಆ್ಯಂಡ್ ಇವ್ರಿಗೆ ನಾನು ತೊಗೊಂಬಂದು ಹಾಕ್ತೀನಲ್ಲ ಹುಡುಗನಿಗೆ, ತೊಗೊಂಬಂದು ಹಾಕ್ತೀನಿ, ಎಲ್ಲ ಮಾಡ್ತೀನಿ, ನಾನು ಕಟ್ಕೊಂಡಿರೋದು ಅಂತ ಅವ್ರಿಗೆ ಈಗೋ. ಇವರಿಬ್ಬರು ಈಗೋನೇ ಅದೇನು ಮಾಡುತ್ತೆ ಅಂದರೆ, ಇವ್ರ ಫ್ಯಾಮಿಲಿಗೆ ಹರ್ಟ್ ಮಾಡುತ್ತೆ. ಆ್ಯಂಡ್ ಇವರಿಬ್ಬರು ಜೀವನನ ಬೇರೆ ಮಾಡುತ್ತೆ. ಈ ಪುರ್ಸತ್ಗೆಲ್ಲ ಯಾಕೆ ಮದುವೆ ಆಗಬೇಕು, ಮದುವೆ ಆಗ್ದಲೇ ಆರಾಮಾಗಿರ್ಬೋದು. ಆ್ಯಂಡ್ ಬರೋಂಥ ಸಿಚುವೇಶನ್ಸ್ ಆಗಿರ್ಬೋದು ಲೈಫಲ್ಲಿ, ಯಾವಾಗ ಯಾರು ಹೆಂಗಿರ್ತಾರೆ. ಆ್ಯಂಡ್ ಇವತ್ತೇನೋ ನಾನು ಒಬ್ಬರನ್ನ ಇಷ್ಟಪಟ್ಟು ಮದುವೆ ಆಗ್ತಿದ್ದೀನಿ ಅಂದರೆ, ಈಸ್ ಎ ಗುಡ್ ಪರ್ಸನ್ ಅಂದ್ಕೊಂಡು ಮದುವೆ ಆಗಿರ್ತೀನಿ. ಮುಂದೆ ಹೆಂಗೆ ಇರ್ತಾರೋ, ಹೆಂಗಾಗುತ್ತೋ ಸಿಚುವೇಶನ್ಸ್ ಗೊತ್ತಿಲ್ಲ. ಇದ್ರ ಬದಲು ನಾನು ಸಿಂಗಲ್ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆರಾಮಾಗಿರ್ಬೋದಲ್ಲ, ಅದ್ರ ಬದಲು ಮದುವೆ ಹೆಂಗೆ ಅಂತ ಅವ್ರ ಒಪಿನಿಯನು. ಅದಕ್ಕೆ ನಾನು ಹೇಳೋದಕ್ಕಿಂತ ನನ್ನ ಫ್ರೆಂಡ್ ಹೇಳಿದ್ದು, ಎಲ್ಲರೂ ಒಂದೇ ಥರ ಇರೋದಿಲ್ಲ. ನಾನೇನು ಜಾಸ್ತಿ ಮಾತಾಡಲಿಲ್ಲ ಅದ್ರ ಮಧ್ಯದಲ್ಲಿ, ಯಾಕಂದರೆ ಅವ್ರು ನನಗೆ ಮಾತಾಡೇ ಬಿಡಲಿಲ್ಲ. ಯಾಕಂದರೆ ಈ ವಿಷಯದಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್. ಬಟ್ ನಾನು ಹೇಳ್ತೀನಿ, ಏನಕ್ಕೆ ಆಗಬೇಕಾ ಬೇಡವ ಮದುವೆ ಅಂತ ನನ್ನ ಕ್ಲಾರಿಟಿ ನನಗಿದೆ. ಸೊ ನನ್ನ ಫ್ರೆಂಡ್ ಹೇಳಿದ್ದು, ಎಲ್ಲರೂ ಒಂದೇ ಥರ ಇರೋದಿಲ್ಲ. ಈಗ ನಾನು ಹಿಂಗಿರ್ತೀನಿ ಅಂದರೆ ನನ್ನ ಥರನೇ ಪುಟ್ಟ ಇರಬೇಕು ಅಂತ ಏನಿಲ್ಲ. ಅವನು ಡಿಫ್ರೆಂಟು, ನಾನು ಡಿಫ್ರೆಂಟು, ನಾನು ಒಳ್ಳೆಯದಾಗಿರ್ಬೋದು, ಅವ್ನು ಕೆಟ್ಟವನಾಗಿರ್ಬೋದು. ಆ ಥರ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಆ್ಯಂಡ್ ಎಲ್ಲ ಸಿಚುವೇಶನ್ಸ್ ಒಂದೇ ಥರ ಇರೋದಿಲ್ಲ. ಇಲ್ಲಿ ಯಾರು ಕೂಡ ಕೆಟ್ಟವರಲ್ಲ. ಆ ಬರೋಂಥ ಸಿಚುವೇಶನ್ಸ್ ಅಷ್ಟೇ ಕೆಟ್ಟದ್ದು ಮಾಡುತ್ತೆ ಹೊರತು
ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಬ್ರನ್ನೊಬ್ರು ಮದುವೆ ಅಂತ ಇದು ಮಾಡಿರೋದಕ್ಕೆ ಆಗಿನ ಏನು ಸಂಪ್ರದಾಯದಿಂದ ಮದುವೆ ಅಂತ ಮಾಡಿರೋದು, ಮದುವೆ ಒಂದು ಸಂಪ್ರದಾಯ ನಮ್ಮದೇನು ಅದನ್ನು ಮಾಡ್ಕೊಂಡು ಬಂದಿರೋದಕ್ಕೆ ಒಬ್ರು ಅರ್ಥ ಮಾಡ್ಕೊಬೇಕು. ಒಬ್ರು ಕಷ್ಟಕ್ಕೆ ಒಬ್ರು ಆಗಬೇಕು, ಒಬ್ರು ಫೀಲಿಂಗ್ಸ್ನ ಒಬ್ರು ಅರ್ಥ ಮಾಡ್ಕೊಬೇಕು. ಆ್ಯಂಡ್ ನಾನೇನೋ ಒಂದು ಸ್ಟ್ರಗಲಲ್ಲಿ ಇರ್ತೀನಿ, ಏನೋ ಒಂದು ಸಿಚುವೇಶನ್ಸ್ ಇರ್ತೀನಿ, ಅದರಿಂದ ನಮ್ಮನ್ನು ಹೊರಗಡೆ ತರೋಕ್ಕೆ ಒಬ್ರದ್ದು ಒಂದು ಇದು ಬೇಕಾಗುತ್ತೆ. ಸೊ ಇದನ್ನೆಲ್ಲ ನೋಡೇ ಆಗಿನ ಕಾಲದ ಹಿರಿಯರಿಂದ ದೇವರಿಂದ ಹಿಡ್ದು ಒಬ್ಬ ಹುಡುಗನಿಗೆ ಒಬ್ಬ ಹುಡುಗಿ ಜೋಡಿ ಮಾಡಿ ಮದುವೆ ಅಂತ ಮಾಡಿದ್ದು ಅಂತ. ಬಟ್ ಈಗಿನ ಪ್ರೆಸೆಂಟ್ ಏನು ಜನ್ರೇಷನ್ ಇದೆ, ಈ ಪ್ರೆಸೆಂಟ್ ಜನ್ರೇಷನಲ್ಲಿ ಅದೆಲ್ಲ ಏನು ವ್ಯಾಲಿಡೇ ಇಲ್ದಂಗೆ ಮದುವೆ ಆಗ್ಬಿಡೋದಂತೆ, ಡೈವರ್ಸ್ ಮಾಡ್ಕೊಬಿಡೋದಂತೆ. ರೀಸನ್ ಕೇಳಿದ್ರೆ ಹಿಂಗಿರುತ್ತೆ ಅಂದರೆ ಅವ್ನಿಗೆ ಹೊರಕೆ ಹೊಡಿತಾರೆ ಅಂತ ಡೈವರ್ಸ್ ಕೊಡೋದಂತೆ, ಅವ್ನು ನನಗೆ ಕಾಲ್ ಮಾಡಲಿಲ್ಲ, ಅವ್ನು ನನಗೆ ಟೈಮ್ ಕೊಡಲಿಲ್ಲ. ಮದುವೆ ಅಂತ ಬೇಡ, ಈಗ ಯಾರು ಲವ್ ಮಾಡಿದ್ರು ಅದನ್ನು ಅವ್ನು ನಂಗೆ ಟೈಮ್ ಕೊಡ್ತಾಯಿಲ್ಲ, ನನಗೆ ಟೈಮ್ ಕೊಡ್ತಾಯಿಲ್ಲ. ಅವ್ನು ನಂಗೆ ಫೋನ್ ಮಾಡಲಿಲ್ಲ, ನಂಗೆ ಅದು ಮಾಡಲಿಲ್ಲ, ಅವ್ನು ಹಂಗೆ ಮಾಡಿಲ್ಲ, ಅವ್ನು ಸರಿ ಇಲ್ಲ, ಅವ್ರ ಜೊತೆ ಮಾತಾಡ್ತಾನೆ, ಇದು ಮಾತಾಡ್ತಾನೆ. ಗೈಸ್, ಫಸ್ಟ್ ಆಫ್ ಆಲ್ ನಾವು ಇದನ್ನು ಇನ್ನೊಬ್ರಿಗೆ ಹೇಳೋದಕ್ಕಿಂತ ನಾವು ಕರೆಕ್ಟಾಗಿದ್ದೀವಿ ಅನ್ನೋದು ಫಸ್ಟ್ ಮಾಡ್ಕೋಬೇಕು. ಏನು ಹೇಳ್ತೀರಾ? ಕರೆಕ್ಟ್ ತಾನೇ? ನಾವು ಫಸ್ಟ್ ಕರೆಕ್ಟಾಗಿದ್ದರೆ ನಾವು ಇನ್ನೊಬ್ರಿಗೆ ಹೇಳ್ಬೋದು ಅದನ್ನು. ನಾವು ಕರೆಕ್ಟಾಗಿದ್ದು ಆ ವ್ಯಕ್ತಿ ಅದನ್ನು ಮಾಡ್ದವ್ರೆ ಅಂದರೆ ನಮ್ಗೆ ಅದು ಬೇಡ, ಅವ್ರ ರಿಲೇಷನ್ಶಿಪ್ಪೇ ಬೇಡ, ನಂಗೆ ಬಿಟ್ಬಿಡೋಣ ಅಂತ ನನ್ನ ಒಂದು ಅನಿಸಿಕೆ. ಯಾಕಂತಂದರೆ ಅವ್ರು ಹೇಳಿದ್ದೇನು ಮದುವೆನೇ ಬೇಡ ಅಂತ, ಇವನು ಹೇಳಿದ್ದು ಮದುವೆ ಬೇಕು ಹಂಗಂತ ಏನಿಲ್ಲ. ಒನ್ಸ್ ಮದುವೆ ಅನ್ನೋದು ಅದು ಬೇಡಲ್ಲ, ಅದು ಈಗ ಯಾಕಂದರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಫ್ಯಾಮಿಲಿ ಬಿಟ್ಟರೆ ಬೇರೆಯವ್ರು ಯಾರೂ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಲ್ಲ. ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅವರೆಲ್ಲ ಫ್ರೆಂಡ್ಸು ಅಷ್ಟೇ. ನಾನು ಹೇಳೋದು ಇಷ್ಟೇ, ನಮ್ಮ ಅಪ್ಪ ಅಮ್ಮ ಬಿಟ್ಟರೆ, ನಮ್ಮ ಸಿಸ್ಟರ್ಸ್ ಆಗಿರ್ಬೋದು ಅವ್ರು ಬಿಟ್ಟರೆ ನನ್ನನ್ನು ಅರ್ಥ ಮಾಡ್ಕೊಂಡಿರೋ ಇಲ್ಲಿವರೆಗೂ ಒಬ್ಬರು ಕೂಡ ಇಲ್ಲ. ಅವ್ರು ಏನಾದರೂ ತಿಳ್ಕೊಳ್ಳಿ, ವೀಡಿಯೋ ನೋಡ್ತಿರೋರಾದರೂ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಬಟ್ ಅವ್ರು ಅರ್ಥ ಮಾಡ್ಕೊಂಡಂಗೆ ಬೇರೆಯವ್ರ ಕೈಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದು ಎಲ್ಲಿ ಗಂಟೆ ಕಂಟಿನ್ಯೂ ಆಗುತ್ತೆ? ಅಕ್ಕ ತಂಗಿದರೆಲ್ಲ ಮದುವೆ ಆಗ್ತಾರೆ, ಹೋಗ್ತಾರೆ, ಅವ್ರವ್ರ ಮನೆಗೆ ಅವ್ರು ಹೋಗ್ತಾರೆ. ಆ್ಯಂಡ್ ಫ್ಯಾಮಿಲಿ ಅಪ್ಪ ಅಮ್ಮ, ಈಗ ನಾವು ಹೊರಗಡೆ ಬಂದಿದ್ದೀವಿ ಸರಿನಾ, ಏನೋ ಒಂದು ಜಾಬ್ ಮಾಡಬೇಕು, ಲೈಫಲ್ಲಿ ದುಡ್ಡು ಮಾಡಬೇಕು, ಆ್ಯಂಡ್ ನಮ್ಮ ಜೀವನ ನಾವು ಕಟ್ಕೋಬೇಕು ಅಂತ ಬಂದಿದ್ದೀವಿ. ಇದೆಲ್ಲ ಆದಮೇಲೆ ಲೈಫೆಲ್ಲ ಜೀವನ ಕಟ್ಕೊಂಡಾದ್ಮೇಲೆ ಇದನ್ನು ಕಂಟಿನ್ಯೂ ಮಾಡೋಕೆ ನಮ್ಮ ಜೊತೆಲಿ ಒಬ್ರು ಇರಬೇಕಲ್ಲ. ಅದು ನಾವು ಕರೆಕ್ಟಾಗಿ ಮಾಡ್ತಿದ್ದೀವೋ ಇಲ್ವೋ? ಎಲ್ಲ ಡೆಸಿಷನ್ಸ್ನು ನಾವು ತೊಗೊಳಕ್ಕೆ ಫುಲ್ಲು ನಾವೇ ತೊಗೊಳಕ್ಕಾಗಲ್ಲ. ಅದೇನೇ ಆಗಿರ್ಬೋದು, ಒಂದು ಸಲ ರಾಂಗ್ ತೊಗೊತೀವಿ, ಒಂದು ಸಲ ರೈಟ್ ತೊಗೊತೀವಿ. ನಮ್ಮ ಜೊತೆ ನಾವು ತೊಗೊತಾರೆ ಡಿಸಿಷನ್ಸು ಇಟ್ಸ್ ರೈಟಾ ರಾಂಗಾ ಅಂತ ಒಂದು ಗೈಡ್ ಮಾಡೋಕ್ಕೆ ಬೇಕು ಅಂತ ನಾನು ಹೇಳ್ತಾಯಿಲ್ಲ ಕಂಪಲ್ಸರಿ ಅಂತ, ಬಟ್ ಇದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಒಂದು ಅನಿಸುತ್ತೆ. ಬಟ್ ಅಂಥವ್ರು ಸಿಗ್ತಾರೋ ಲೈಫಲ್ಲಿ ಗೊತ್ತಿಲ್ಲ. ಬಟ್ ಅವನ ಹೇಳಿದ್ದು ಅದು ನಿನ್ನೆ, ಲೈಫಲ್ಲಿ ಎಲ್ಲರೂ ಒಳ್ಳೆಯವರು ಆಗಿರಲ್ಲ, ಎಲ್ಲರೂ ಕೆಟ್ಟವರಾಗಿರಲ್ಲ, ಸಿಚುವೇಶನ್ಸಾಗಿ ಮಾಡುತ್ತೆ. ಬಟ್ ಎಲ್ಲರೂ ಆ ಥರ ದೂರಬಾರ್ದು, ಸರಿಯಲ್ಲ ಅವರು ಅಂತ. ಬಟ್ ಅವರು ಅದಕ್ಕೆ ರಿಪ್ಲೈ ಕೊಟ್ಟಿದ್ದು, ನಾನು ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನ್ನ ಒಪಿನಿಯನ್, ನಾನು ಲೈಫಲ್ಲಿ ಮದುವೆ ಆಗ್ತಾ ಇದ್ದರೆ ಎಲ್ಲರೂ ಮದುವೆ ಅನ್ನೋದು ಬೇಡ, ಆರಾಮಾಗಿರ್ಬೋದು ಲೈಫಲ್ಲಿ ಚೆನ್ನಾಗಿ, ಅದೇ ಒಂದು ಮೆಚುರಿಟಿ ಅಂತ ಅವ್ರು ನನಗೆ ಹೇಳೋದು. ನಿಮ್ಮ ಮೆಚೂರ್ ಮೈಂಡೇ ಇಲ್ಲ ಬಿಡಿ ನಿಮಗೆ. ಒಂದು ಸಲ ಮದುವೆ ಆಗ್ತೀನಿ ಅಂತೀರ, ಒಂದು ಸಲ ಮದುವೆ ಆಗಲ್ಲ ಅಂತೀರ. ಗೈಸ್, ನನಗೆ ನಿಜವಾಗಿ ಹೆಂಗೆ ಅನಿಸುತ್ತೆ ಅಂದರೆ, ಯಾಕೆ ಹಂಗೆ ಹೇಳ್ತೀನಿ ಅಂದರೆ, ನಾನು ಒಂದೊಂದು ಟೈಮು ನಾನು ಆಫೀಸಲ್ಲಿ ಇರೋರ್ಗೆ ಗೊತ್ತಿರುತ್ತೆ, ಒಂದೊಂದು ಸಲ ಮದುವೆ ಆಗ್ತಿರ್ತೀನಿ ಅಂತ ಹೇಳಿರ್ತೀನಿ, ಒಂದು ಸಲ ಮದುವೆ ಆಗಲ್ಲ ಅಂತ ಹೇಳಿರ್ತೀನಿ. ಯಾಕೆ ಹೇಳಿರ್ತೀನಿ ಅಂತ ಒಂದೊಂದು ಇನ್ಸಿಡೆಂಟ್ ನೋಡಿದಾಗ ಮದುವೆ ಆಗ್ಬಾರ್ದು ಅಂತ ಅನಿಸಿರುತ್ತೆ. ಒಂದೊಂದು ಇನ್ಸಿಡೆಂಟ್ ನೋಡಿದಾಗ ಇಲ್ಲಪ್ಪ ಮದುವೆ ಆದರೆ ಏನೋ ಒಂದು ಸ್ವಲ್ಪ ನಮಗೂ ಚೆನ್ನಾಗಿರುತ್ತೆ ಲೈಫು ಅಂತ ಅನಿಸುತ್ತೆ. ಸೊ ಅದರಿಂದ ಹೇಳಿರ್ತೀನಿ. ಬಟ್ ನನಗೆ ಲೈಫಲ್ಲಿ ಈಗಲೂ ಕೂಡ ಬಟ್ ಇನ್ನೂ ಕ್ಲಾರಿಟಿ ಇಲ್ಲ ಗೈಸ್. ಮದುವೆ ಒನ್ಸ್ ಟೈಮ್ ನನಗೆ ಅನಿಸುತ್ತೆ, ಮದುವೆ ಆಗ್ದಲ್ಲೇ ಇದ್ರೆ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ನಾನು ಅಂದ್ಕೊಂಡಿರೋ ಥರ ನನ್ನ ಜೀವನ ನಾನು ನಡೆಸ್ಬೋದು ಅಂತ. ಬಟ್ ಒನ್ಸ್ ಟೈಮ್ ಅನಿಸುತ್ತೆ, ಈಗ ಇದು ಎಲ್ಲಿವರೆಗೂ ಮುಂದಕ್ಕೆ ಹೋಗುತ್ತೆ, ನಾವು ಅಂದ್ಕೊಂಡಿರೋಂಗೆಲ್ಲ ಯಾವುದೂ ಆಗಲ್ಲ ಗೈಸ್. ನಾನೀಗ ಅಂದ್ಕೊಂಡಿರ್ತೀನಿ ನನ್ನ ಜೀವನ ನಾನು ಹಿಂಗೆ ಬದುಕಬೇಕು, ಈ ಥರನೇ ಲೀಡ್ ಮಾಡಬೇಕು ಅಂತ. ಬಟ್ ಅದೆಲ್ಲ ಆಗುತ್ತೆ ಅಂತ ಸತ್ಯವಾಗಲೂ ಹೇಳೋಕ್ಕಾಗಲ್ಲ. ನಾನು ಅಂದ್ಕೊಂಡಿರೋಂಗೆಲ್ಲ ನಡೆಯೋಕ್ಕೆ ಇದು ಏನು ನನ್ನದು ಒಂದು ಟೈಮ್ ಏನಂತಾರದು, ನಾನು ನಡೆಸ್ತಾ ಇದ್ದೀನಿ ಕೂತ್ಕೊಂಡಿಲ್ಲಿ, ಆಗಲ್ಲ ಅದು. ನಾವು ಅಂದ್ಕೊಂಡಿರೋಂಗೆಲ್ಲ ಸಾಧ್ಯ ಇಲ್ಲ. ಅವ್ರು ಹೇಳಿದಂಗೂ ಅಷ್ಟೇ ಗೈಸ್, ನಾನು ಅವ್ರ ವೀಡಿಯೋದಲ್ಲಿ ಹೇಳ್ತೀನಿ, ಅವ್ರು ಅಂದ್ಕೊಂತಾರಲ್ಲ ನಂಗೆ ಮದುವೆ ಆಗಲ್ಲ, ನನ್ನ ಲೈಫಲ್ಲಿ ಹಂಗೆ ಜೀವನ ನಡೆಸ್ತೀನಿ ಅಂತ, ಅದು ಸಾಧ್ಯ ಇಲ್ಲ ಗೈಸ್. ಯಾರೂ ಕೂಡ ಹೇಳ್ದಂಗೆ ಲಾಂಗ್ ಟೈಮ್, ಶಾರ್ಟ್ ಟೈಮಲ್ಲಿ ನಾನು ಈಗ ಹೇಳಿರ್ತೀನಿ ಅಂತ, ನಾನು ಇದು ಫಾಲೋ ಮಾಡ್ತೀನಿ, ಇದನ್ನು ನಡೆಸಿ ಏನು ಮಾಡ್ತೀನಿ ಅಂತ. ಏನು ಲಾಸ್ಟು 6 months ಬ್ಯಾಗು ಜಿಮ್ಗೆ ಹೋಗ್ತಿದ್ದೆ, ಅವಾಗ ಹೇಳ್ತಾಯಿದ್ದೆ ಜಿಮ್ಗೆ ಹೋಗ್ತೀನಪ್ಪ, ಇನ್ಮೇಲೆ ಫಾಲೋ ಮಾಡಿಬಿಡ್ತೀನಿ ಅಂತ. 1-2-3 months ಆದಮೇಲೆ ಅದನ್ನು ಸ್ಟಾಪ್ ಮಾಡೋವಂಥ ಸಿಚುವೇಶನ್ ಬಂತು. ಸೊ ಸ್ಟಾಪ್ ಮಾಡಿದೆ. ಇದು ಹಂಗೇನೆ ಅವ್ರು ಹೇಳ್ತಾ ಇರ್ತಾರೆ, ಇವಾಗ ಸ್ವಲ್ಪ ಎಷ್ಟು ದಿವಸ ಹೇಳ್ತಾರೆ, ಇನ್ನೂ ಕೆಲವೊಂದು ವರ್ಷಗಳು ನೋಡ್ಬೋದು,
ದಿನಗಳಲ್ಲ, ವರ್ಷಗಳು ಕಳಿಬೋದು. ಆಮೇಲೆ ಅವ್ರ ಡಿಸಿಷನ್ಸ್ ಬದಲಾಗ್ಬೋದು ಅಂತ ನಾನು ಹೇಳ್ಬೋದು. ಆಗದಲ್ಲೇ ಇರ್ಬೋದು, ಆಗ್ಬೋದು. ಬಟ್ ನಾನು ಹೇಳೋದೇನೆಂದರೆ, ನಾವು ಹೇಳ್ದಂಗೆಲ್ಲ ಆಗುತ್ತೆ ಅನ್ನೋದು ಸತ್ಯವಾಗಲೂ ಸುಳ್ಳು. ಅದು ನಾವು ಅಂದ್ಕೊಂಡಂಗೆಲ್ಲ ಆಗುತ್ತೆ ಅನ್ನೋದು ಸುಳ್ಳು. ಇವಾಗ ನಾನು ಹೇಳ್ಬೋದು ಇವತ್ತಿಗೆ ಮದುವೆ ಆಗ್ತೀನಿ ಅಂತ, ಬಟ್ ಮುಂದಕ್ಕೆ ಮದುವೆ ಆಗದಲ್ಲೇ ಇರ್ಬೋದು. ಆ್ಯಂಡ್ ಮದುವೆ ಆಗಲ್ಲ ಅಂತಲೇ ಹೇಳ್ಬೋದು, ಮುಂದಕ್ಕೆ ಆಗ್ಲೂಬೋದು. ಅದಕ್ಕೇ ಜಾಸ್ತಿ ಅದ್ರ ಬಗ್ಗೆನೂ ಮುಂದೆ ಫ್ಯೂಚರ್ಸ್ ಥಿಂಕ್ ಮಾಡೋಕೆ ಹೋಗ್ಬಾರ್ದು. ಹಿಂದೆ ಪಾಸ್ಟ್ ಇರೋದನ್ನ ನೆನ್ಸ್ಕೊಳಕ್ಕೆ ಹೋಗ್ಬಾರ್ದು. ಅದು ಪ್ರೆಸೆಂಟ್ ಇರೋದೇ ಅದನ್ನು ಬದುಕಬೇಕು. ಆ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಆ ಲೈಫ್ನ ಪ್ರತಿಯೊಂದು ಕ್ಷಣನೂ ಮೆಮೊರೇಬಲ್ ಆಗಿ ಮಾಡ್ಕೊಬೇಕು ಅನ್ನೋದು ಒಂದು ನನ್ನ ಮೈಂಡ್ಸೆಟ್ಟು. ಲೈಫು ಬಂದಂಗೆ ಬದುಕೋಣ, ಲೈಫ್ ಬಂದಂಗೆ ತೊಗೊಳ್ಳೋಣ, ಎಕ್ಸ್ಪೆಕ್ಟೇಷನ್ಗಿನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಚೆನ್ನಾಗಿ ಕಲ್ತ್ಕೊಳ್ಳೋಣ ಲೈಫಲ್ಲಿ ಅನ್ನೋದು ಒಂದು. ಮದುವೆನ ವಿಚಾರಕ್ಕೆ ಬಂದರೆ ನೋಡೋಣ ಗೈಸ್, ಆಗ ಟೈಮಿಗೆ ಬಂದರೆ, ಮದುವೆ ಆಗುವಂಥ ಟೈಮ್ ಇನ್ನೂ ಬಂದಿಲ್ಲ ನನ್ನ ಲೈಫಲ್ಲಿ. ಮದುವೆ ಆಗೋವಂಥ ಟೈಮ್ ಬಂದರೆ ಆ ಟೈಮಲ್ಲಿ ನೋಡೋಣ. ಅಂತಹ ನನ್ನನ್ನು ಅರ್ಥ ಮಾಡ್ಕೊಳ್ಳುವಂತಹ ಹುಡುಗಿ ಸಿಕ್ಕರೆ ಮದುವೆ ಆಗುವ. ಬಲವಂತಕ್ಕಂಥ ಬಗ್ಗ ಮರ ಅಂತ ನಾನಲ್ಲ. ಫ್ಯಾಮಿಲಿ ಹೇಳಿದ್ರು, ಅಪ್ಪ ಅಮ್ಮ ಹೇಳಿದ್ರು ಮದುವೆ ಆಗಬೇಕು, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿಲ್ಲ ಅಂತಲ್ಲ. ಅವ್ರಿಗೆಲ್ಲ ಮದುವೆ ಆಗಬೇಕು ಅನ್ನೋದು ಒಂದು, ನಾನು ಹೇಳ್ತಾ ಆಗಲ್ಲಪ್ಪ, ನಾನು ಹಿಂಗೆ ಇದ್ಬಿಡ್ತೀನಿ, ಕಾಲ ಕಳೆದ್ಬಿಡ್ತೀನಿ ಅಂತ. ಬಟ್ ಅದು ಎಲ್ಲಿವರೆಗೂ ಅನಿಸುತ್ತೆ ಅಂದರೆ, ಒಂದು ಟೈಮ್ ನಮಗೆ ಅನಿಸುತ್ತೆ ಇದೆಲ್ಲ ಸಾಧ್ಯವಿಲ್ಲ, ಸುಮ್ಮನೆ ಲೈಫಲ್ಲಿ ಮದುವೆ ಆಗಿಬಿಡ್ಬೇಕು, ನಮಗೇನು ಅವ್ರೊಬ್ರು ಬೇಕಲ್ಲ ಅಂತ. ಬಟ್ ಹಂಗೂ ಒಂದೊಂದ್ಸಲ ಥಿಂಕ್ ಮಾಡ್ತೀನಿ ಗೈಸ್, ನಮ್ಮವರು ಅನ್ನೋದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನನ್ನ ಲೈಫ್ನ ನಾನು ಚೆನ್ನಾಗಿ ಬದುಕೋಣ ಅಂತ. ಅವ್ರು ಹೇಳಿದ್ದು ಕೂಡ ಇದು, ಯಾರು ನನ್ನ ಫ್ರೆಂಡ್ ಹೇಳಿದ್ದು ಅಥವಾ ಮನೆಗೆ ಹೋಗಿದ್ದಾರೆ, ಅವ್ರು ಹೇಳಿದ್ದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನನ್ನ ಲೈಫ್ನ ನಾನು ಚೆನ್ನಾಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಲೈಫ್ನ ಒಂದು ಜೀವನನ ಕಟ್ಕೊಂಡು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಬದುಕಾನೆ ಬಿಡಿ ಅಂತ. ಬಟ್ ಅದು ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ಗೊತ್ತಿಲ್ಲ, ಇಲ್ಲ ಸಾಧ್ಯನೂ ಅದನ್ನು ಹೇಳೋಕ್ಕಾಗಲ್ಲ, ಆಗಲ್ಲ ಅನ್ನೋದು. ಯಾಕಂದರೆ ಇಲ್ಲಿಂದ ಟೈಮ್ ಮಿಷಿನೇನಲ್ಲ ಲೈಫ್. ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ವಾಪಸ್ ನೋಡ್ಕೊಂಬರೋಕೆ ಏನಾಗ್ತಿದೆ ಏನಾಗುತ್ತೆ ಅಂತ ಲೈಫ್ ಬಂದಂಗೆ ಬದುಕಬೇಕು ಹೊರತು ಆ ಲೈಫ್ನ ನನಗೆ ಬೇಕಾದಂಗೆ ನಾವು ಚೇಂಜ್ ಮಾಡ್ಕೊಳಕ್ಕೆ ಸತ್ಯವಾಗಲೂ ಸಾಧ್ಯವಿಲ್ಲ. ಚೇಂಜ್ ಮಾಡಿಕೊಂಡ್ರೂ ಅದು ಹೋಗಲ್ಲ ಅಂತ ನನ್ನ ಒಪಿನಿಯನು. ಆ್ಯಂಡ್ ಸೊ ಇಷ್ಟು ಮದುವೆ ಆಗಬೇಕೋ ಬೇಡೋ ಅಂತ ನಾನು ಕೊನೆಯದಾಗಿ ಹೇಳೋದೇನೆಂದರೆ, ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರಿದ್ದರೆ, ನೀವು ಪ್ರೀತಿಸೋರಿಗಿನ್ನ, ನೀವು ಟೈಮ್ ಕೊಡೋರಿಗಿನ್ನ ನಿಮ್ಮನ್ನು ಜಾಸ್ತಿ ಯಾರು ಸ್ವಲ್ಪ ಹಚ್ಕೊಳಕ್ಕೆ ಟ್ರೈ ಮಾಡ್ತಾರೆ ಆ್ಯಂಡ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ, ಚಿಕ್ಕದ್ರಲ್ಲಾಗಲಿ ಏನೋ ಒಂದು ಇದು ಮಾಡೋಕ್ಕೆ ಬರ್ತಾರೆ, ದಯವಿಟ್ಟು ಅವ್ರನ್ನ ಸ್ವಲ್ಪ ಲವ್ ಮಾಡಿ ಮದುವೆ ಆಗಿ ಅಂತ ಹೇಳ್ತಲ್ಲ, ಬಟ್ ಇಗ್ನೋರ್ ಅಂತ ಸತ್ಯವಾಗಿ ಮಾಡೋಕ್ಕೆ ಹೋಗಬೇಡಿ. ಅದರಷ್ಟು ಪಾಪಿ ಇನ್ನೊಂದಿಲ್ಲ. ನಿಮಗೇನು ಅನ್ನಿಸ್ತಲೇ ಇರ್ಬೋದು, ಬಟ್ ಆ ಪರ್ಸನ್ಗೆ ಸಿಕ್ಕಾಬಟ್ಟೆ ಅದು ಹರ್ಟ್ ಆಗುತ್ತೆ. ಹರ್ಟಿಗಿನ್ನ ಫೀಲಿಂಗ್ಸ್ನಾಗೆ ಒಂದು ಏನೋ ಅವ್ರ ಫೀಲಿಂಗ್ಸ್ನ ಒಂದು ಆಪಲ್ ಅಂದರೆ ಚಾಕು ತೊಗೊಂಡು ಕುಯ್ದಂಗೆ ಆಗುತ್ತೆ. ಆ ಫೀಲಿಂಗ್ಸು ನಿಮಗೆ ಬರಲ್ಲ, ಅವ್ರಿಗೆ ಮಾತ್ರ ಫೀಲಿಂಗ್ಸ್ ಇರುತ್ತೆ. ಬಟ್ ನಿಮ್ಗೆ ಆ ಕ್ಷಣಕ್ಕೆ ಏನು ಅನಿಸ್ಬಿಡುತ್ತೆ, ಇದು ಓವರ್ ಆಯಿತು, ಇವ್ರು ಜಾಸ್ತಿ ಇದು ಮಾಡ್ಕೊತಾವ್ರೆ, ಇದು ನನಗೆ ಬೇಡ. ನಿಮ್ಮ ವೇ ಆಫ್ ಥಿಂಕಿಂಗಲ್ಲಿ ಯೋಚನೆ ಮಾಡೋದಕ್ಕಿಂತ ಅವ್ರ ವೇ ಆಫ್ ಥಿಂಕಿಂಗಲ್ಲಿ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಒಂದು ಡಿಸಿಷನ್ಸಿಗೆ ಬನ್ನಿ, ಓಕೆನಾ? ಯಾಕಂದರೆ ಅವ್ರು ಥಿಂಕ್ ಮಾಡ್ತಾ ಇರೋದು ರಾಂಗ್ ಇರಲ್ಲ, ಅವ್ರು ಥಿಂಕ್ ಮಾಡೋದು ಕೆಲವೊಂದು ಟೈಮ್ ರೈಟ್ ಇರಲ್ಲ, ಓಕೆನಾ? ಅದನ್ನು ರಾಂಗ್ ಇಲ್ಲ ಅಂದರೆ ರೈಟ್ ಮಾಡೋಕ್ಕೆ ಟ್ರೈ ಮಾಡಿ, ರೈಟ್ ಇದ್ದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ದಯವಿಟ್ಟು ಎಕ್ಸ್ಪೆಕ್ಟೇಷನ್ಗಿನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ದಯವಿಟ್ಟು ಟ್ರೈ ಮಾಡಿ. ಸೊ ನಾನು ಅಂದ್ಕೊಂಡಿರೋದು ಈಗ ಅದನ್ನೇ, ಎಕ್ಸ್ಪೆಕ್ಟೇಷನ್ಗಿನ್ನ ಅಕ್ಸೆಪ್ಟ್ ಮಾಡ್ಕೊಬೇಡೋಣ. ಇಟ್ಸ್ ಬೆಟರ್, ಮೈ ಹಾರ್ಟ್, ನನ್ನ ಮನಸ್ಸಿಗೆ ಅದೇ ಬೆಟರ್. ಎಲ್ಲ ಮೂಮೆಂಟು ಎಂಜಾಯ್ ಮಾಡಬೇಕು. ಸೊ ಅಷ್ಟೇ. ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರ ಕಷ್ಟಕ್ಕೆ ನಾವಾಗಬೇಕು. ಯಾಕಂದರೆ ನಮ್ಮನ್ನ ಇಲ್ಲಿವರೆಗೂ ಬೆಳೆಸಿದಾರಲ್ಲ, ಒಂದು ಎಜುಕೇಷನ್ ಕೊಟ್ಟು ಇಲ್ಲಿವರೆಗೂ ಒಂದು ಕಲಿಸಿ ನನ್ನ ಲೈಫ್ ನಾನು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಲೈಫ್ ನಾನು ಚೆನ್ನಾಗಿ ನೋಡ್ಕೊತೀನಿ. ಮದುವೆಗಿದ್ದೆ ಎಲ್ಲ ಆಮೇಲೆ ಇರಲಿ ಸೈಡ್ಗೆ. ಸೊ ಫಸ್ಟು ಅವ್ರು ದುಡಿತಾ ಇರೋದನ್ನ ಸ್ಟಾಪ್ ಮಾಡಿಸ್ಬೇಕು, ನಾನು ದುಡಿಬೇಕು, ಅವ್ರನ್ನ ಸಾಕಬೇಕು ಅನ್ನೋಂತ ಅಲ್ಲ, ನೋಡ್ಕೊಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು, ಅವ್ರಿಗೆ ಖುಷಿ ತರಿಸ್ಬೇಕು. ಸೊ ಇಷ್ಟು ನನ್ನ ಒಪಿನಿಯನು. ನಿಮ್ಮ ಒಪಿನಿಯನ್ನ ನೀವು ಕಮೆಂಟ್ ಮಾಡಿ. ಲೈಫಲ್ಲಿ ಮದುವೆ ಆಗಬೇಕಾ ಬೇಡವಾ? ಆಗಬಾರ್ದು ಅಂದರೆ ಯಾಕೆ? ಆಗಬೇಕು ಅಂದರೂ ಯಾಕೆ? ಕಮೆಂಟು ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ. ಬಟ್ ವಿಡಿಯೋ ನೋಡಿ ಚೆನ್ನಾಗಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಬೆಲ್ ಐಕನ್ ನೋಡೋದು ಮಾತ್ರ ಮಿಸ್ ಮಾಡಬೇಡಿ. ನಮ್ಮ ಹಾಕಿದ ವಿಡಿಯೋ ನೋಟಿಫಿಕೇಷನ್ಸ್ ಟಕ್ ಅಂತ ನಿಮ್ಮ ಫೋನಿಗೆ ಬಂದುಬಿಡುತ್ತೆ. ಆ್ಯಂಡ್ ಮೈ ಫ್ರೆಂಡ್, ಇವಾಗ ನಿಮ್ಮ ಮನೆಗೆ ಬಂದಿದ್ದಿಲ್ಲಲ್ಲ, ಇದಕ್ಕೆ ಈ ವಿಡಿಯೋಗೆ ನೀವು ಕಾಮೆಂಟ್ ಮಾಡಲೇಬೇಕು. ಹೆಂಗಿತ್ತು ಅಂತ ನಾನು ಹೇಳಿದ್ದು ನೀವು ಅಕ್ಸೆಪ್ಟ್ ಮಾಡ್ಕೊತೀರಾ ಅಂತ ಒಂದು ಕಾಮೆಂಟ್ ಹಾಕಿ, ಇಲ್ಲ ಡೈರೆಕ್ಟಾಗಿ ಫೋನ್ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿಬಿಡಿ. ಸೊ ನೋಡೋಣ ಅವರು ಮಾಡ್ತಾರಾ ಇಲ್ವ ಅಂತ. ನಾಳೆ ಇನ್ನೊಂದು ಹೊಸ ಕಂಟೆಂಟ್ ಇದೆ,
ಏನೋ ಒಂದು ಸ್ಪೆಷಲಾಗಿ ಅಂದ್ಕೊಂಡಿದ್ದೀನಿ. ಸೊ ಹೊಸದಾಗಿ ಮಜಾ ಕೊಡುವಂಥ ಕಂಟೆಂಟ್. ನಾಳೆ ಮಂಗಳವಾರ ಅಲ್ವಾ, ಒಂದು ಹಿಂಟ್ ಕೊಡ್ತೀನಿ ಗೈಸ್, ನಾಳೆ ಏನು ಕಂಟೆಂಟ್ ಅಂತ. ನಾಳೆ ಮಂಗಳವಾರ, ಸೊ ನಾಳೆ ಕಂಟೆಂಟ್ ಕ್ರಿಯೇಟ್ ಮಾಡೋಣ ಹೊಸದಾಗಿ ಏನಾದರೂ ಒಂದು ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ ಖುಷಿ ಕೊಡುವ. ಆ್ಯಂಡ್ ಖುಷಿ, ನನ್ನ ಚಾನಲ್ನಲ್ಲಿ ಬರೀ ಕಂಟೆಂಟ್ ಮಾಡಿ ಖುಷಿ ಪಡಿಸೋದು, ಎಂಟರ್ಟೈನ್ಮೆಂಟ್ ಮಾಡೋದಕ್ಕಿಂತ ನಂದು ವರ್ಡ್ಸ್ ಏನಿರುತ್ತಲ್ಲ, ಮಾತುಗಳು, ಲೈಫ್ ಬಗ್ಗೆ ಆಗಿರ್ಬೋದು, ಒಂದು ಸ್ಟಡೀಸ್ ಬಗ್ಗೆ ಆಗಿರ್ಬೋದು, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆನೇ ಜಾಸ್ತಿ ನಾನು ಮಾತಾಡೋದು. ಯಾಕಂದ್ರೆ ನನಗೆ ಅದೊಂದು ಹ್ಯಾಬಿಟ್ ಮಾಡ್ಕೊಳ್ಳೋಣ ಅಂತ ಅನ್ಕೋತೀನಿ. ನನ್ನ ಮನಸ್ಸಲ್ಲಿ ಏನಿದೆ ಅದು ನಾನು ಶೇರ್ ಮಾಡ್ಕೊಳ್ಳೋಣ. ಇಟ್ಸ್ ರೈಟ್ ಆರ್ ರಾಂಗ್ ತಿಳ್ಕೊಬೇಕಲ್ಲ ನಾನು. ಸೊ ನೋಡೋಣ ಹೆಂಗಾಗುತ್ತಾ. ಸೊ ಶೇರ್ ಮಾಡ್ಕೊಳ್ಳೋದ್ರೆ ನನಗೇನೋ ಒಂಥರ ಖುಷಿ ಸಿಗುತ್ತೆ ಗೈಸ್. ನನ್ನ ಮೈಂಡಲ್ಲಿ ಏನು ನೋಡ್ತಿದ್ದೆ ಅದನ್ನು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಖುಷಿ ಸಿಗುತ್ತೆ. ಅದರಿಂದ ಏನು ಲಾಸ್ ಆಗೋಂಥದ್ದು ಏನಿಲ್ಲ. ಸೊ ಇವತ್ತಿನ ವೀಡಿಯೋ ಇಷ್ಟು. ಸೊ ಇಲ್ಲಿಗೆ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಇನ್ನೊಂದು ಕಂಟೆಂಟ್ ಜೊತೆ, ಇನ್ನೊಂದು ವೀಡಿಯೋ ಜೊತೆ, ಇನ್ನೊಂದು ಮಾರ್ನಿಂಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್. ನಾಳೆ ಸಿಗುವ ಗಾಯ್ಸ್.